ಈ ಒಂದು ಕಾರ್ಯಕ್ರಮಗಳಲ್ಲಿ ತಾವು ಪ್ರಜಾಧ್ವನಿಯರು ಪ್ರಜಾಪ್ರಭುತ್ವದ ಧ್ವನಿಯನ್ನು ಎತ್ತಿಡಿಲಿಕ್ಕೋಸ್ಕರವಾಗಿ ಶ್ರಮಿಸ್ತಾ ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ರಿ. ಸೈನಿಕರ 77ನೇ ದಿನಾಚರಣೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಲೆಯಲ್ಲಿ ಇದೇ ಆಚರಣೆ ಮಾಡ್ತಾ ಇರೋದು. ಮೊದಲನೇದು ಮೈಸೂರಿನ ಮೂಮೆಂಟ್ಸ್ ಎಕ್ಸ್ ಸರ್ವಿಸ್ ಮೂಮೆಂಟ್ಸ್. ಈ ಕಾರ್ಯಕ್ರಮ ಮಾಜಿ ಸೈನಿಕರೆಲ್ಲ ಬಂದು ಇಲ್ಲಿ ಒಂದು ಡ್ರಾಮಾ ಮತ್ತೆ ಡಾನ್ಸ್ಗಳನ್ನು ಮಾಡೋದ್ರ ಮುಖಾಂತರ ಮತ್ತೆ ಮಕ್ಕಳಿಗೆ ಕೆಲವೊಂದು ಆಕ್ಟಿವಿಟೀಸ್ ಇಟ್ಟಿದ್ದಾರೆ. ಅವರ ಸೈನಿಕರ ಸಾಧನೆಗಳೇನಿದೆ ಅದನ್ನೆಲ್ಲ ಮಕ್ಕಳಿಗೆ ಮನವೊಲಿಸ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಾಗೆ ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರದೊಂದಿಗೆ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ. ನಮ್ಮ ಈ ಸಂಸ್ಥೆ ಮೈಸೂರಿನಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಕೈಗೊಂಡಿದ್ದೇವೆ. ನಮ್ಮ ಮೈಸೂರಿನ ಅಂಧ ಮಕ್ಕಳು ಅಂತ ಏನು ಹೇಳ್ತೀವಿ, ಕಾನ್ಫಿಡೆನ್ಸ್ ತುಂಬೋದಕ್ಕೋಸ್ಕರ ಅವ್ರ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಇವತ್ತಿನ ದಿನಾಂಕದಲ್ಲಿ CM ಕಾರ್ಯಪ್ಪ ಅವರು ಅಧಿಕಾರ ವಹಿಸಿಕೊಂಡು ಸೇನೆಯನ್ನು ಭಾರತೀಯ ಮೊಟ್ಟ ಮೊದಲ ಜನರಲ್ ಆಗಿ ಮುಂದುವರಿಸ್ಕೊಂಡು ಹೋದರು. ನಮ್ಮ ಮೈಸೂರು ಎಕ್ಸ್ ಸರ್ವಿಸ್ಮೆನ್ ಮೂವ್ಮೆಂಟ್ ಕಡೆಯಿಂದ ಬೇಡಿಕೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ 21 ಜನ ಪರಮವೀರ ಚಕ್ರ ತೆಗೆದುಕೊಂಡಂಥ ವೀರ ಯೋಧರಿದ್ದಾರೆ. ಅವರ ಕತೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು. ಜೈ ಹಿಂದ್. ನನ್ನ ಹೆಸರು ಪ್ರಿನ್ಸ್ ಆಂಥೋನಿ ಅಂತೇಳಿ ಮೈಸೂರು ಎಕ್ಸ್ ಸರ್ವಿಸ್ ಮೂವ್ಮೆಂಟ್ನ ಅಧ್ಯಕ್ಷನಾಗಿ ಸುಮಾರು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆ, ನಮ್ಮ ಈ ಒಂದು ಸಂಘ ಮೈಸೂರಿನಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಕೈಗೊಂಡಿದ್ದೇವೆ. ಇದರೆಲ್ಲ ಇಂದಿನ ಅರ್ಥ ಏನಂತ ಹೇಳಿದ್ರೆ, ಮೈಸೂರು ನಮಗೆ ತುಂಬ ಕೊಟ್ಟಿದೆ. ಮಾಜಿ ಸೈನಿಕರಿಗೆ ಏನೋ ಮೈಸೂರು ರಿಟರ್ನ್ ಮಾಡಬೇಕು ಅಂತೇಳಿ ಒಂದು ಡಿಫ್ರೆಂಟಾಗಿ ಆರ್ಮಿ ಡೇ ದಿನ ನಾವು ಕೂಡ ಮೈಸೂರಿಗೆ ಕೊಡೋಣ, ಒಂದು ಉತ್ತಮ ಸಂದೇಶವನ್ನು ಮೈಸೂರಿನ ಜನತೆಗೆ ಸಾರೋಣ ಅಂತೇಳಿ ನಮ್ಮ ಮೈಸೂರಿನ ಅಂಧ ಮಕ್ಕಳು ಅಂತ ಏನು ಹೇಳ್ತೀವಿ, ಸೊ ಅವ್ರ ಮಕ್ಕಳಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬೋದಕ್ಕೋಸ್ಕರ ಅವ್ರ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಒಂದು ಸವಿ ಭೋಜನವನ್ನು ನೀಡಿ ನಮ್ಮ ಮೈಸೂರಿನ ಜನತೆಗೆ, ನಾಡಿನ ಜನತೆಗೆ ಒಂದು ಉತ್ತಮ ಸಂದೇಶ ಸಾರಿ ಅವ್ರು ಯಾವುದಕ್ಕೂ ಕಮ್ಮಿ ಇಲ್ಲ, ಅವರು ಕೂಡ ನಮ್ಮಲ್ಲಿ ಒಬ್ಬರು ಅಂತ ಒಂದು ಸಂದೇಶ ಸಾರೋದಕ್ಕೋಸ್ಕರ ಈ ಒಂದು ಕಿರು ಪ್ರಯತ್ನ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 77ನೆಯ ಸೇನಾ ದಿವಸದ ಶುಭಾಶಯಗಳು. ಈ ದಿನ ನಾವು ಸೇನಾ ದಿವಸವನ್ನು ಮೈಸೂರು ಎಕ್ಸ್ ಸರ್ವಿಸ್ಮೆನ್ ಮೂವ್ಮೆಂಟ್ ವತಿಯಿಂದ ಮೈಸೂರು ಸರ್ಕಾರಿ ಶಾಲಾ ಅಂಧ ಮಕ್ಕಳ ಶಾಲೆಯಲ್ಲಿ ಸಹಭಾಗಿತ್ವದಲ್ಲಿ ಆಚರಿಸ್ತಾ ಇದ್ದೀವಿ. ಸೇನಾ ದಿವಸದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ 15 ಜನವರಿ 1949ರಲ್ಲಿ ನಮ್ಮ ಮೊದಲನೇ ಜನರಲ್ ಆದಂಥ CM ಕಾರ್ಯಪ್ಪ ಅವರು ಬ್ರಿಟಿಷ್ ಜನರಲ್ ಆದಂಥ ಬೋಚರ್ ಕಡೆಯಿಂದ ಸೇನಾ ಮುಖಂಡರ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಂಡಿದ್ರು. ಇದಕ್ಕಿಂತ ಮುಂಚೆ ನಮಗೆಲ್ಲ ಬ್ರಿಟಿಷರೇ ಆಡಳಿತ ಮಾಡ್ತಿದ್ರು. ಇವತ್ತಿನ ದಿನಾಂಕದಲ್ಲಿ CM ಕಾರ್ಯಪ್ಪ ಅವರು ಅಧಿಕಾರ ವಹಿಸಿಕೊಂಡು ನಮ್ಮ ಸೇನೆಯನ್ನು ಭಾರತೀಯ ಮೊಟ್ಟ ಮೊದಲ ಜನರಲ್ ಆಗಿ ಮುಂದುವರಿಸ್ಕೊಂಡು ಹೋದರು. ನಂತರ ದಿನಗಳಲ್ಲಿ ಇದನ್ನೇ ಸೇನಾ ದಿವಸವಾಗಿ ಆಚರಿಸ್ತಾ ಇದ್ದೀವಿ. ಸೇನೆಯಲ್ಲಿ ಇದ್ದಂಥ ಸೈನಿಕರು ಎಂದಿಗೂ ಒಂದು ಈ ಸಂಘಾತಪರೆ ಒಂದು ಹೋರಾಟ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರ ಪರವಾಗಿ ನಾವು ಮಾಜಿ ಸೈನಿಕರು ಅವರಿಗೆ ಆದ ಕುಂದುಕೊರತೆಗಳನ್ನು ಮತ್ತು ನಮಗಿರೋ ಕುಂದುಕೊರತೆಗಳನ್ನು ಈ ದಿವಸ ನಾವು ಹೇಳ್ಕೊಂಡು ಬರ್ತಿದ್ದೀವಿ. ನಮ್ಮ ಮೈಸೂರು ಎಕ್ಸ್ ಸರ್ವಿಸ್ಮೆನ್ ಮೂವ್ಮೆಂಟ್ ಕಡೆಯಿಂದ ಮೊದಲನೇದಾಗಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ 21 ಜನ ಪರಮವೀರ ಚಕ್ರ ತೆಗೆದುಕೊಂಡಂಥ ವೀರ ಯೋಧರಿದ್ದಾರೆ. ಅವರ ಕತೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು. ಹಾಗೆ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಹಲವಾರು ತೊಂದರೆಗಳಿವೆ, ಅದನ್ನು ಸರ್ಕಾರ ಸರಿಪಡಿಸ್ಕೊಳ್ಬೇಕು. ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮಗೆ ಜಮೀನು ಸಿಗ್ತಿಲ್ಲ, ಸೈಟ್ಗಳು ಕೇವಲ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಿದ್ದಾರೆ, ಆದರೆ ಇದು ಸಿಗೋದ್ರಲ್ಲಿ ತುಂಬ ವಿಳಂಬ ಆಗ್ತಿದೆ. ಇದನ್ನು ತತ್ವರಿತ ರೀತಿಯಲ್ಲಿ ಸರ್ಕಾರ ನಮಗೆ ಅದನ್ನೆಲ್ಲ ಕೊಡಿಸ್ಬೇಕು, ನಮಗೆ ಸಿಕ್ಕಬೇಕಂತ ಸೌಲಭ್ಯಗಳು ಕೊಡಬೇಕು. ಅದೇ ರೀತಿ ನಾವು ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಹೋಗಿ ಮಕ್ಕಳಿಗೆ ಸೇನೆಗೆ ಸೇರಿ ಅಂತ ಹೇಳಿ ಹುರಿದುಂಬಿಸಿ ಸೇನೆ ಬಗ್ಗೆ ಜಾಗೃತಿ ಮೂಡಿಸ್ತಿದ್ದೀವಿ. ಇದು ಮುಖ್ಯವಾಗಿ ಇವತ್ತಿನ ಆಚರಣೆ ಹಾಗೂ ವಿಶೇಷವಾದ ನಮ್ಮ ಮುಖ್ಯ ಅಂಶಗಳು. ಉಳಿದಿದ್ದ ದಿನ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳ ಜೊತೆ ಹಂಚ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ನಮ್ಮ ಮೈಸೂರಿನ ಏನು ಇವತ್ತು ಅಂಧ ಮಕ್ಕಳಿದ್ದಾರೆ ಅವರು ಮತ್ತು ವಿಶೇಷ ಚೇತನ ಮಕ್ಕಳಿದ್ದಾರೆ, ಅವ್ರ ಜೊತೆ ನಾವು ವಿಶೇಷ ರೀತಿಯಾಗಿ ನಾವು ಆಚರಿಸ್ಕೊಳ್ತಿದ್ದೀವಿ. ಇಲ್ಲಿ ನಮಗೆ ಏನು ವಿಶೇಷವಾಗಿ ಈ ಅಂಧ ಮಕ್ಕಳ ಶಾಲೆಯ ಪ್ರಿನ್ಸಿಪಾಲ್ ಅವರು ಅಂತ ಸತೀಶ್ ಕಡಗನಹಳ್ಳಿ ಅವರು ಮತ್ತು ಇಲ್ಲಿ ಡೆಪ್ಟಿ ಡೈರೆಕ್ಟರ್ ಶ್ರೀಕಂಠಯ್ಯನವರು, ಚೆನ್ನೈನವರು ತುಂಬ ಸಹಕಾರದಿಂದ ಒಪ್ಕೊಂಡು ಈ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ. ಹಾಗೆ ಮತ್ತೊಮ್ಮೆ ನಾಡಿನ ಎಲ್ಲ ಜನತೆಗೆ 77ನೆಯ ಸೇನಾ ದಿವಸದ ಶುಭಾಶಯಗಳನ್ನು ತಿಳಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೈನಿಕರ 77ನೇ ದಿನಾಚರಣೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ಇದೇ ಆಚರಣೆ ಮಾಡ್ತಾ ಇರೋದು ಮೊದಲನೇದು. ಅದರಲ್ಲಿ ಮೈಸೂರಿನ ಮೂಮೆಂಟ್ಸ್ ಎಕ್ಸ್ ಸರ್ವಿಸ್ ಮೂಮೆಂಟ್ಸ್ನ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ
ಅವರು ಸೈನಿಕರೆಲ್ಲ ಮಾಜಿ ಸೈನಿಕರೆಲ್ಲ ಬಂದು ಅವರ ಒಂದು ಸಮನ್ವಯತೆಯನ್ನು ವ್ಯಕ್ತಪಡಿಸಿ ಇಲ್ಲಿ ಒಂದು ಡ್ರಾಮಾ ಮತ್ತು ಡ್ಯಾನ್ಸ್ಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಮಕ್ಕಳಿಗೆ ಕೆಲವೊಂದು ಆಕ್ಟಿವಿಟೀಸ್ ಇಟ್ಟಿದ್ದಾರೆ. ಒಂದು 3 ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಟ್ಟಿದ್ದಾರೆ. ಆ 3 ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನೋಡೋದ್ರ ಜೊತೆಗೆ ಅವರ ಸೈನಿಕರ ಸಾಧನೆಗಳೇನಿದೆ ಅದನ್ನೆಲ್ಲ ಮಕ್ಕಳಿಗೆ ಮನವೊಲಿಸ್ತಾ ಈ ದೇಶದಲ್ಲಿ ಸೈನಿಕರ ಮಹತ್ವ ಎಷ್ಟು ಎಂಬುದನ್ನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದಾಗೆ ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರದೊಂದಿಗೆ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇಡೀ ಕ್ಯಾಂಪಸ್ಸೇ ಇಲ್ಲಿ ಒಂದು ಸಂಭ್ರಮದ ವಾತಾವರಣದಲ್ಲಿ ಇವತ್ತು ಕಾಣ್ತಾ ಇದ್ದಾರೆ. ಅದೇ ರೀತಿ ಇವತ್ತು ತಾವು ನೋಡ್ತಾ ಇರ್ಬೋದು, ಪ್ರಜಾಧ್ವನಿಯವರು ಕೂಡ ಇಲ್ಲಿ ಬಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರದ ಈ ಕಾರ್ಯಕ್ರಮಗಳು ಮತ್ತು ನಾವು ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳಲ್ಲಿ ತಾವು ಪ್ರಜಾಧ್ವನಿಯರು ಪ್ರಜಾಪ್ರಭುತ್ವದ ಧ್ವನಿಯನ್ನು ಎತ್ತಿಡಿಲಿಕ್ಕೋಸ್ಕರವಾಗಿ ನೀವು ಶ್ರಮಿಸ್ತಾ ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಬರ್ತಾ ಇದ್ದೀರಿ. ಅದರಿಂದ ಪ್ರಜಾಧ್ವನಿಯ ಎಲ್ಲ ಸದಸ್ಯರಿಗೂ ತಮಗೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸರ್ಕಾರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು ಹಾಗೂ ಇದನ್ನು ಸಲ್ಲಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ತಮಗೆ ಇದು 1ನೇ ತರಗತಿಯಿಂದ 10ನೇ ತರಗತಿವರೆಗಿದೆ. ಇಲ್ಲಿ ತರಬೇತಿ ಕೇಂದ್ರ ಹೆಲೆನ್ ಕೆಲ್ಲರ್ ತರಬೇತಿ ಕೇಂದ್ರ ಇದೆ. ಅಲ್ಲಿ 4 ಶಿಕ್ಷಣ ಸಂಸ್ಥೆಗಳಂದರೆ ತರಬೇತಿ ಕೇಂದ್ರಗಳಿದೆ. ಆ 4ರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ DSc D.Ed ಅಂತ ಹೇಳಿ ನಾವು ಮಾಡಿದ್ದೀವಿ. ಹಿಯರಿಂಗ್ ಇಂಪೇರ್ಡ್ ಮತ್ತು ವಿಜುವಲ್ ಇಂಪೇರ್ಡ್ ಅಂತ ಅವು ಅದರಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ 25 ಮಕ್ಕಳು ಇದ್ದಾವೆ. ಇನ್ನು ಮುಂದೆ ದಿನಗಳಲ್ಲಿ ಅಡ್ಮಿಷನ್ನು ಇಲ್ಲಿಗೆ ಹೆಚ್ಚಾಗಬೇಕಾಗಿದೆ. ಅದನ್ನು ತಮ್ಮ ಪ್ರಜಾಧ್ವನಿಯ ಮುಖಾಂತರ ಮಕ್ಕಳನ್ನ ಡ್ರಾಪ್ಔಟ್ ಆಗಿರ್ತಕ್ಕಂಥ ಮಕ್ಕಳನ್ನ ಎಜುಕೇಷನಿಂದ ಅವನ್ನ ತಂದು ಸೇರಿಸೋಂಥ ಪ್ರಯತ್ನದಲ್ಲಿ ತಾವು ಪ್ರಚಾರ ಕೊಡಬೇಕು ಅಂತ ಮನವಿ ಮಾಡ್ಕೊತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಸತೀಶ್ ಕ್ಯಾತ್ನಹಳ್ಳಿ ಅಂತೇಳಿ ಇಲ್ಲಿನ ಸೂಪರಿಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ.